ಮೇಡಮ್ ಅವರೇ, ಮಿಥುನ ರಾಶಿಗೆ ಹೇಗಿರುತ್ತೆ ಈ ಜನವರಿಯಿಂದ ಟೈಮ್ ಹೇಗಿರುತ್ತೆ? ಈ ಜನವರಿಯಿಂದ ಹೊಸ ವರ್ಷ ಆಗಿರೋದ್ರಿಂದ ಮಿಥುನ ರಾಶಿಗೆ ಏನೆಲ್ಲ ಫಲ ಇದೆ ಈ ತಿಂಗಳು? ನೋಡಿ, ಮಿಥುನ ರಾಶಿಯವ್ರಿಗೆ ಅಂತ ಬಂದಾಗ ಮಿಥುನ ರಾಶಿಯವ್ರಿಗೆ ರಾಶಿಯಾಧಿಪತಿ ಬುಧ ಬಂದು ಇವಾಗ ಸದ್ಯಕ್ಕೆ ಸಪ್ತಮದಲ್ಲಿ, ಅಂದ್ರೆ ಇವಾಗ ಸಪ್ತಮದಲ್ಲಿರ್ತಾರೆ. ಸೊ ಹಾಗಾಗಿ ಮಿಥುನ ರಾಶಿಯವರು ಜನವರಿ 13ರಿಂದ ಫೆಬ್ರವರಿ 17ನೇ ತಾರೀಕುವರೆಗೂ ಅಷ್ಟಮದಲ್ಲಿ ಅಂತ ಅಂದರೆ ಅವರ ಒಂದು ಅವ್ರಿಗೆ ಎಲ್ಲೋ ಒಂದು ಕಡೆ ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಅಥವಾ ನೋಡಿ ಶುಗರ್ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಯಾವುದಾದ್ರೂ ಅವ್ರಿಗೆ ಸಂಬಂಧಗಳು ಜಾಸ್ತಿ ಇದ್ದರೆ, ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಈ ಗುಟ್ಟಾಗಿ ಯಾರ ಜೊತೆ ಆದರೂ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ರೆ ಅದು ಕೂಡ ಬಯಲಿಗೆ ಬರುತ್ತೆ ಅಂತ ಹೇಳುತ್ತೆ. ಯಾಕಂದರೆ ಅವರ ಒಂದು ಟೈಮು ಇವಾಗ ಕೆಟ್ಟಿದೆ ಅಂತ ಹೇಳ್ಬೋದು. ಜನವರಿಯಿಂದ ಫೆಬ್ರವರಿವರೆಗೂ ತುಂಬ ಜೋಪಾನವಾಗಿರಬೇಕಾಗುತ್ತೆ ಮಿಥುನ ರಾಶಿಯವರು. ಅಥವಾ ಯಾರಿಗಾದರೂ ಏನಾದರೂ ಆಶ್ವಾಸನೆ ಕೊಟ್ಟಿದ್ರೆ ಅದೆಲ್ಲೋ ಸುಳ್ಳು ಅಂತ ಡಿಕ್ಲೇರ್ ಆಗೋದು. ಮತ್ತು ಮನೇಲಿ ಪ್ರಾಪರ್ಟಿ ವಿಷಯದಲ್ಲಿ ಯಾರಾದರೂ ಇವಾಗ ಚೀಟಿ ವ್ಯವಹಾರ, ಬಡ್ಡಿ ವ್ಯವಹಾರ ಆ ಥರ ಏನಾದರೂ ಮಾಡ್ತಿದ್ರೆ ಅದರಲ್ಲಿ ಕೂಡ ಎಲ್ಲೋ ಒಂದು ಕಡೆ ತುಂಬ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ಳೋದು. ಅದು ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು. ಮತ್ತು ಫ್ರೆಂಡ್ಸಿಂದ ತುಂಬಾ ಅವಮರ್ಯಾದೆಯನ್ನು ಅವರು ಅನುಭವಿಸ್ಬೇಕಾಗುತ್ತೆ. ಯಾಕಂದರೆ ಅವರ ಟೈಮು ಕೂಡ ತುಂಬ ಕೆಟ್ಟು ಕೆರ ಹಿಡಿಯುತ್ತೆ. ಅದು ಯಾವಾಗ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಂತೂ ಅವರು ನರಕ ಯಾತನೆ ನೋಡಬೇಕಾಗತ್ತೆ ಮಿಥುನ ರಾಶಿಯವರು. ಹಾಗಾಗಿ ಅವರ ತಾಯಿಗೂ ಕೂಡ ಎಲ್ಲೋ ಒಂದು ಕಡೆ ಹೆಲ್ತ್ ಅಪ್ಸೆಟ್ ಆಗ್ಬೋದು, ಅದನ್ನು ಕೂಡ ಜೋಪಾನವಾಗಿ ನೋಡ್ಕೊಳ್ಬೇಕಾಗತ್ತೆ. ಅವ್ರಿಗೂ ಕೂಡ ಮೈಯಲ್ಲಿ ಯಾವತ್ತೂ ಇಲ್ಲದೆ ಇರುವಂಥ ನಿಶ್ಶಕ್ತಿ ಕೂಡ ಬರ್ಬೋದು ಅವರಿಗೆ. ಮಿಥುನ ರಾಶಿಗೆ ಹಂಗಾರೆ ಈ ಮುಂದೆ 90 ದಿವಸ ಟೈಮ್ ಚೆನ್ನಾಗಿಲ್ಲ ಅಂತಿದ್ರೆ? ಹೌದು, ಟೈಮ್ ಚೆನ್ನಾಗಿಲ್ಲ. ಭಾಳ ವಿಶೇಷ. ಮಿಥುನ ರಾಶಿ ನೋಡಿ, ಖಂಡಿತ ಕೂಡ ಮಿತಾ ಮೇಡಮ್ ಅವರು, ಮಿತಾ ಕ್ರಿಸ್ಟಲ್ ನ್ಯೂಮರಾಲಜಿ ಲೇಡಿ ಸೂಪರ್ ಸ್ಟಾರ್ ಅಂತ ನಾವೇನು ಕರಿತೀವಿ ಅಸ್ಟ್ರಾಲಜಿಲಿ, ಭಾಳ ವಿಶೇಷವಾಗಿ ತುಂಬ ಮನೆ ಎಲ್ಲರಿಗೂ ಮಾತಾಗಿರುವಂಥವ್ರು. ಭಾಳ ವಿಶೇಷವಾಗಿ ಮನೆಯೆಲ್ಲ ನೀವು ಸಖತ್ ಫೇಮಸ್ ಆಗಿರುವಂಥ ಮಿತಾ ಮೇಡಮ್ ಅವರು ಎಲ್ಲ ಕಡೆ ಭಾಳ ವೈರಲ್ ಆಗಿದ್ದಾರೆ, ತುಂಬ ಫೇಮಸ್ ಆಗಿದ್ದಾರೆ. ಜ್ಯೋತಿಷಿಂದ ಖಂಡಿತಲ್ಲೂ ಕೂಡ ಆಗಿದ್ದಾರೆ, ಬೇರೆ ಪರ್ಸ್ನಲ್ ಆಗಿನಲ್ಲ. ಭಾಳ ವಿಶೇಷವಾಗಿ ಯೋಗದಲ್ಲಿ ಕುಜ ಹುಚ್ಚಿನಾಗಿ ಅಷ್ಟಮದಲ್ಲಿರೋದ್ರಿಂದ ಏನೆಲ್ಲ ನರ್ಕವನ್ನು ಅನುಭವಿಸ್ತಾರೆ ಮೇಡಮ್. ಯಾಕಂದರೆ ಲಾಭಾಧಿಪತಿಯಾಗಿ 6ನೇ ಮನೆಯಾಗ ಅಷ್ಟಮದಲ್ಲಿ ಕುಜ ಹುಚ್ಚನಾದರೆ ಅವ್ರಿಗೆ ಏನು ಆಗ್ಬೋದು? ಏನೋ ತಲೆಗಿಲೆಗೆ ಏಟಾಗ್ಬೋದು, ಪೆಟ್ಟು ಬೀಳ್ಬೋದು, ಅಕಸ್ಮಾತ್ ರೋಡ್ ಆಕ್ಸಿಡೆಂಟ್ ಆಗ್ಬೋದು, ಏನಾದರೂ ಮನೆಯಲ್ಲಿ ಕೂಡ ಜಾರಿ ಬಿದ್ದರೂ ಕೂಡ ಅದು ಸಣ್ಣ ಗಾಯ ದೊಡ್ಡದಾಗಿ ಪರಿಣಾಮ ಬೀರುತ್ತೆ. ಹೆಣ್ಮಕ್ಳಾಗಿ ಕುಡಿಯೋದು, ಫ್ರೆಂಡ್ಶಿಪ್ ಜೊತೆ ತಿರುಗೋದು, ಟ್ರಿಪ್ ಮಾಡೋದು, ಇಂಥದ್ದೆಲ್ಲ ಇದ್ರೆ ಏನೆಲ್ಲ ಅನುಭವಿಸ್ಬೋದು? ತುಂಬಾ ಕುಡಿಯೋದು, ಹೊಸ ವರ್ಷ ದಿವಸ ನೋಡಿ ಕುಡಿದು ಗಂಡು ಮಕ್ಳಿಗಿಂತ ಹೆಣ್ಮಕ್ಳೇ ಬಿದ್ದವರು, ಈ ತರ ಏನಾದ್ರು ಕ್ಯಾಟಗರಿ ಆಗ್ಬಿಟ್ರೆ ಏನ್ ಮಾಡೋದು? ಇದು ಅವಮರ್ಯಾದೆ ಆಗುತ್ತೆ, ನೋಡಕ್ ಕೂಡ ಯಾರು ಬರಲ್ಲ, ಒಂಟಿತನನ ತುಂಬಾ ಫೇಸ್ ಮಾಡ್ಬೇಕಾಗುತ್ತೆ. ಈ ತರ ಒಂದು ಇದರಲ್ಲಿ ಏನಾದ್ರು ಸಿಕ್ಕಿಬಿದ್ದು ಅಥವಾ ಒಂದು ಡ್ರಿಂಕ್ಸ್ ಮಾಡಿ ಏನಾದ್ರು ಬಿದ್ದು ಕಾಲ್ಗಿಲ್ ಪೆಟ್ಟು ಮಾಡ್ಕೊಂಡು ತಲೆಗಿಲೆ ಪೆಟ್ಟು ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರಿಗೆ ಏನಾದ್ರು ಸ್ಟಿಚಿಂಗ್ ಆಗುವಂಥ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಅದು ಯಾವುದೇ ರೀತಿಯಲ್ಲಾಗಿರ್ಬೋದು. ಆ ಥರ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಿದಾಗ ಎಲ್ಲರನ್ನೂ ಕಳ್ಕೊಳ್ಬೇಕಾಗುತ್ತೆ. ಕುಟುಂಬದಿಂದ ಅವಮರ್ಯಾದೆ ಆಗುತ್ತೆ ಅವ್ರಿಗೆ, ಮಿಥುನ ರಾಶಿಯವರಿಗೆ. ಮಿಥುನ ರಾಶಿ ತುಂಬ ಅವಮರ್ಯಾದೆ ಆಗುತ್ತೆ, ತುಂಬ ಜೋಪಾನಾಗಿರಿ. ನೋಡೋಣ, ನೆಕ್ಸ್ಟ್ ಮಿಥುನ ರಾಶಿಗೆ 90 ದಿವಸ ಟೈಮ್ ಬ್ಯಾಡ್ ಅಂತ ಹೇಳುತ್ತೆ. ನೆಕ್ಸ್ಟ್ ಕಟಕ ರಾಶಿ ಹೇಳೋಕ್ಕಿಂತ ಮುಂಚೆ ಒಂದು ಕರೆ ಸ್ಪೀಕರ್ಸನ. ಹಲೋ ನಮಸ್ಕಾರ ಸರ್, ಜೋರಾಗಿ ಮಾತಾಡಿ. ಯಾರ ಬಗ್ಗೆ ಕೇಳ್ತೀರಾ ಸರ್? ನನ್ನ ಬಗ್ಗೆನೇ ಕೇಳ್ತೀನಿ. ನೀವು ಚೆನ್ನಾಗಿದ್ದೀರಾ ಗುರುಗಳೇ? ಸಖತ್ತಾಗಿದ್ದೀನಿ, ಸೂಪರ್ ಆಗಿದ್ದೀನಿ ಸರ್. ಇಬ್ರು ಚೆನ್ನಾಗಿ ಕಾಣ್ತಿದ್ದೀರಾ ಗುರುಗಳೇ, ಶಿವ ಪಾರ್ವತಿ ಕಂಡಂಗೆ. ಓ ಸೂಪರ್, ನಿಮ್ಮ ಬಾಯಿ ಸಕ್ಕರೆ ಹಾಕ್ತೀವಿ, ಲಾಡೂನೇ ಹಾಕೋಣ. ಕೊಡಿ ಡೇಟ್ ಆಫ್ ಬರ್ತ್. ಯಾರ ಬಗ್ಗೆ ಕೇಳ್ತೀರಿ ಸರ್? ಡೇಟ್ ಆಫ್ ಬರ್ತ್ 20/12. ಯಾರೋ ನಮ್ಗೆ ಗೊತ್ತಿರೋ ಥರ ಇದ್ರೆ ಕಾಲೇಳಿಯಕ್ಕೆ ಏನಾರು ಮಾತಾಡಿದ್ರಾ ಇಲ್ಲ ಏನದು? ಇಲ್ಲ ಸರ್. ಓಕೆ, ಒಳ್ಳೇದಾಗಲಿ, ಕೊಡಿ ಸರ್ ಡೇಟ್ ಆಫ್ ಬರ್ತ್. 20/12 1987. ಟೈಮಿಂಗ್ ಸರ್? ಸರ್ ಟೈಮಿಂಗ್ಸು ಮಧ್ಯಾಹ್ನ 3 ಗಂಟೆ. ಮಧ್ಯಾಹ್ನ 3 ಗಂಟೆ ಅಂದರೆ PM. ಏನು ಸರ್ ನಿಮ್ಮ ಪ್ರಶ್ನೆ? ಸರ್ ಕೆಲಸದಲ್ಲಿ ಏನು ಅಭಿವೃದ್ಧಿ ಇಲ್ಲ, ಅದಕ್ಕೆ ಸರ್. ಏನು ನೀವು ಕೆಲಸ ಮಾಡೋದು ಸರ್? ಶೂಟಿಂಗಲ್ಲಿ ಸರ್. ಏನು ಶೂಟಿಂಗ್ ಮಾಡ್ತೀರಾ? ಶೂಟಿಂಗಲ್ಲಿ ಕ್ಯಾಮ್ರಾ ಅಸಿಸ್ಟೆಂಟು. ಎಲ್ಲಿ? ಸಿನಿಮಾ ಸೀರಿಯಲಲ್ಲಿ ಸರ್. ಓಕೆ, ಇವಾಗ ಇತ್ತೀಚೆಗೆ ಮಾಡಿದಂಥ ಸಿನಿಮಾ ಯಾವುದು? ಇವಾಗ 8 ಸರಿಲ್ಲ ಟೈಮ್ ಅಂತ ಹೇಳ್ತೀರ, ಅದು ಏನು ಅನ್ನಿಸ್ತೈತೆ? ಅದೇ ಹಂಗೆ ಅನ್ನಿಸ್ತದೆ, ನೀವು ಹೇಳಿದ್ದು ಕರೆಕ್ಟು ಅಂತ. ಎಷ್ಟು ಕೂಡ 8ನೇ ತಾರೀಕೇನೆ? ಹಾಂ. ಏನು ಹೇಳಿ? ಹೌದೌದು. ಆಮೇಲೆ ಜನವರಿ ತಿಂಗಳು ಬೇರೆ. ಹೇಳಿ ಸರ್, ಯಾವ ಊರು ಸರ್ ನೀವು? ಸರ್ ಇಲ್ಲ, ತುಮಕೂರು. ಓಕೆ ಮೇಡಮ್, ಹೇಳಿ ಮೇಡಮ್ ಅವ್ರ ಬಗ್ಗೆ. ಸರ್ ಇವರಿಗೆ ಗುರುನು ರಾಹು ಕೆಟ್ಟಿದ್ದಾರೆ. ಇವರ ಒಂದು ಹತ್ರ ಬರುತ್ತೆ. ಹಾಗಾಗಿ ಅಂದರೆ ಹೋದ ವರ್ಷ ಅವ್ರು ತುಂಬ ಕಷ್ಟವನ್ನು ಅನುಭವಿಸಿರ್ತಾರೆ. ಬಟ್ ಈ ವರ್ಷ ಓಕೆ, ಈ ವರ್ಷ ಪರವಾಗಿಲ್ಲ ಅಂತ ಹೇಳ್ಬೋದು ಅವರ ಡೇಟ್ ತಗೊಂಡಾಗ. ಮತ್ತೆ ಇವರಿಗೆ ನಡೀತಾ ದಶೆ ಬಂದು ಚಂದ್ರದಶೆ ನಡೀತಾ ಇದೆ. ಚಂದ್ರದಶೆ ಭುಕ್ತಿ, ಚಂದ್ರದಶೆ ನಡೀತಾ ಇದೆ. ರಾಹು ಭಕ್ತಿ ಮುಗಿದು ಕೇತು ಗುರು ಭಕ್ತಿನಾ?
ಇಲ್ಲ ಗುರುಭುಕ್ತಿ ರನ್ನಿಂಗು Running book. 24ರಿಂದ Education 4ನೇ ತಿಂಗಳವರೆಗೂ ಗುರುಭುಕ್ತಿ, ಅದಾದ್ಮೇಲೆ ಇವರಿಗೆ ಶನಿ ಭುಕ್ತಿ ಸ್ಟಾರ್ಟ್ ಆಗುತ್ತೆ. ಇವಾಗ ರಾಹು ಅವ್ರಿಗೆ ಎಷ್ಟನೇ ಮಲ್ಲಿದ್ದಾನೆ? 12ನೇ 12ನೇ ಮಲ್ಲಿದ್ದಾನೆ ಮನೆಯಲ್ಲಿದ್ದಾನೆ ಗುರು. ರಾಹು ಗುರು ಕೂಡ ಕೆಟ್ಟಿದ್ದು. ಸರ್ ನಿಮಗೆ ರಾಹು ತುಂಬ ಕೆಟ್ಟಿದ್ದೀನಿ ಸರ್. ಒಂದ್ಸರಿ ಕೆಲಸ ಇದ್ರೆ ಒಂದ್ಸರಿ ಕೆಲಸ ಸಿಗಲ್ಲ ಅಂತ ಹೇಳ್ತಾ 12ನೇ ಮನೇಲಿ ಹೌದೌದು. ಮನಸ್ತಾಪ ಆಗ್ತಾ ಇರುತ್ತೆ. ಎಷ್ಟು ದುಡ್ಡು ತಂದರೂ ಸಾಲ್ತಾ ಇರಕ್ಕಲ್ಲ. ಫೋನ್ಪೇಗೆ ಸಿಕ್ಕಿದ್ರೆ ಗೂಗಲ್ ಪೇ ಆಗಲ್ಲ, ಗೂಗಲ್ ಪೇ ಮಾಡಿದ್ರೆ ಫೋನ್ಪೇಗೆ ಆಗಲ್ಲ. ಒಳ್ಳೆ ಹಿಂಸೆ ಆಗ್ತಾರೆ. ಕಾಟ ಕೊಟ್ಟಿದ್ದೆ ನಿಮಗೆ. ಚಂದ್ರ ಕೂಡ ಅಷ್ಟಮದಲ್ಲಿ ಚಂದ್ರದಲ್ಲಿದ್ದಾನೆ. ಆದರೆ ನೋಡಕ್ಕೆ ತುಂಬ ಚೆನ್ನಾಗಿದ್ದೀರಾ, ಚೆನ್ನಾಗಿ ಕಾಣ್ತೀರಾ ಅಂತ ಜನ ಹೇಳ್ತಾರೆ. ಚೆನ್ನಾಗಿದ್ದೀರಾ ಅಂತ. ಚೆನ್ನಾಗಿರೋ ದುಡ್ಡು ಚೆನ್ನಾಗಿ ಕಾಣ್ತಾ ಇಲ್ಲ ನಿಮ್ಮ ಕಣ್ಣಿಗೆ. ಅದೇ ಇಂಪಾರ್ಟೆಂಟ್. ಅದೇ ಇಂಪಾರ್ಟೆಂಟು. ಭಾಳ ವಿಶೇಷವಾಗಿ ಸರ್ ನಿಮ್ಮ ಲೈಫಲ್ಲಿ ತುಂಬ ರಾಜಯೋಗ ಬರಬೇಕಂದ್ರೆ ಇವ್ರಿಗೆ ಯಾವ ಟೆಂಪಲ್ ಹೇಳ್ತಾರೆ, ಯಾವ ಸ್ಟೋನ್ ಹೇಳ್ತಾರೆ ಮೇಡಮ್? ಇವ್ರಿಗೆ ಇವಾಗ ನಡೀತಾ ಇರೋದು ಚಂದ್ರದಶೆ ನಡೀತಾ ಇದೆ. ಸೊ ಇವರು ಒಂದು ಸತಿ ಇವರು ಚಂದ್ರನ ಒಂದು ಟೆಂಪಲ್ಗೆ ನಿಮ್ಮ ತಾಯಿಗೆ ಆರೋಗ್ಯ ಎಲ್ಲ ಇದ್ದಾರಾ ಸರ್? ತಾಯಿ ಚಿಕ್ಕಮ್ಮ ಯಾರಿಗಾರು ತೊಂದರೆ ಆಗಿತ್ತ ನಿಮ್ಮ ಲೈಫಲ್ಲಿ? ಅಲ್ಲ, ತಾಯಿಗೆ ಆರೋಗ್ಯ ಸ್ವಲ್ಪ ಏಜ್ ಆಗಿದೆ. ಅದನ್ನು ಹೇಳ್ತೆ. ನೀವು ನೋಡಿ ಮೇಡಮ್ ಅವ್ರು ಹೇಳ್ತಾರೆ, ತಿಂಗಳೂರು ಚಂದ್ರನ ಟೆಂಪಲ್ಲು, ಆಲಂಗುಡಿ ಗುರು ಟೆಂಪಲ್ಲು, ರಾವು ಟೆಂಪಲ್ ದರ್ಶನ ಮಾಡಿ ನಿಮಗೆ ತುಂಬ ಚೆನ್ನಾಗಿರೋದ್ರಿಂದ, ಬುಧಗ್ರಹನೂ ಮತ್ತು ಕುಜಗ್ರಹನೂ ಚೆನ್ನಾಗಿರೋದ್ರಿಂದ ನೀವು ಸಂಬಂಧಪಟ್ಟಂಥ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿ ಸ್ಟೋನನ್ನು ಯೂಸ್ ಮಾಡಿ. ಯಾವ ಸ್ಟೋನನ್ನು ಕೊಡ್ತಾರೆ ಮೇಡಮ್ ಅವ್ರು ಪರಿಹಾರ? ಸೂರ್ಯ ಬುಧನಿಗೆ ಸಂಬಂಧಪಟ್ಟಂತ ಒಂದು ಸ್ಟೋನ್ ಇವರು ಯೂಸ್ ಮಾಡಬೇಕು. ಅದನ್ನ ಯೂಸ್ ಮಾಡಿದ್ರೆ ಅದು ಒಂದೇ ಸ್ಟೋನ್ ಅಲ್ಲಿ ಬರುತ್ತೆ. ಸರ್ ಮತ್ತೆ ಸೂರ್ಯ ಬುಧ ಒಂದೇ ಕಲ್ಲಲ್ಲಿ ಬರುತ್ತೆ ಅಂತ ಸರ್ ಸ್ಟೋನ್. ಸೂರ್ಯನು ಕೂಡ ಅಂದರೆ ರೂಬಿ ಮತ್ತು ಮಾಣಿಕ್ಯ ಎರಡು ಕಲ್ಲನ್ನು ಕೂಡ ಹೇಳ್ತಾರೆ. ರೂಬಿ ಪಚ್ಚೆನೂ ಕೂಡ ಈ ಎರಡು ಕಲ್ಲನ್ನು ನೀವು ಯೂಸ್ ಮಾಡಿ ನಿಮ್ಮ ಪರ್ಸಲ್ಲಿ, ನಿಮ್ಮ ಮಲಗೋ ರೂಮಲ್ಲಿ ತುಂಬ ಫಲಾಭ್ರಮದ ಕ್ಲಿಯರ್ ಆಗುತ್ತೆ. ಇವ್ರಿಗೆ ಲಕ್ಕಿ ನಂಬರ್ಸನ್ನು ಯಾವುದನ್ನು ಕೊಡ್ತೀರಾ ಮೇಡಮ್ ಅವ್ರು ನೀವು? ಇವ್ರಿಗೆ ಲಕ್ಕಿ ನಂಬರ್ ಅಂತ ಬಂದ್ರೆ 6 ಅನ್ನೋದು ಲಕ್ಕಿ ನಂಬರ್ ಆಗಿರುತ್ತೆ. ನಿಮಗೆ 3, 5, 6 ಲಕ್ಕಿ ನಂಬರ್ ಅಂತ ಹೇಳ್ತಾ ಇದ್ದಾರೆ ಸರ್. ಖಂಡಿತ ಕೂಡ ಒಳ್ಳೇದಿಲ್ಲ. ಅವ್ರ ನಕ್ಷತ್ರ ತುಂಬ ಫೇವ್ರೇಟ್ ನಕ್ಷತ್ರ ಯಾವ್ದು ಕೊಡ್ತೀರಾ? ಫೇವ್ರೇಟ್ ನಕ್ಷತ್ರ ಅಂತ ಜ್ಯೇಷ್ಠ ನಕ್ಷತ್ರ ಆಗಿರೋದ್ರಿಂದ ಅವ್ರಿಗೆ ಅನುರಾಧ ಪುಷ್ಯ ಅನ್ನೋ ಕೊಡ್ಬೋದಾ? ಇಲ್ಲ ಗುರುನು ಕೆಟ್ಟಿದ್ದಾನೆ. ಜ್ಯೇಷ್ಠ ನಕ್ಷತ್ರ ಆಗಿರೋದ್ರಿಂದ ಗುರು ನಕ್ಷತ್ರಕ್ಕಿಂತ ಇವ್ರಿಗೆ ಅಶ್ವಿನಿ ಮಕ ಮೂಲ ನಕ್ಷತ್ರ ತುಂಬಾ ಚೆನ್ನಾಗಿ ಇವರಿಗೆ ಸಾಥ್ ಕೊಡುತ್ತೆ. ಸರ್ ನೋಡಿ ಸರ್, ಅಶ್ವಿನಿ ಮಕ ಮೂಲ ನಕ್ಷತ್ರ ಸಂಪತ್ತಾರೆ ಸರ್. ನಿಮಗೆ ತುಂಬ ಪವರ್ಫುಲ್ ಆಗುತ್ತೆ. ನಿಮ್ಮ ಲಗ್ನಕ್ಕೆ ಖಂಡಿತ ಕೂಡ ಅವನು 6ನೇ ಮೇಲೆ ಅವನು ಬಲವಾಗೇ ಇದ್ದಾನೆ. ಭಾಳ ರಿಸಲ್ಟನ್ನು ಕೊಡ್ತಾನೆ, ತುಂಬ ಲಕ್ಕನ್ನು ಕೊಡ್ತಂತೆ. ನಿಮ್ಮ ರಾಶಿಗೆ 11ನೇ ಮೇಲೆ ಇದ್ದಾನೆ. ಅಶ್ವಿನಿ ಮಕ ಮೂಲ ನಕ್ಷತ್ರ ಸಹ ಅಚ್ಚೆತ್ತು ಕೆಲಸ ಮಾಡಿ ಸರ್, ಒಳ್ಳೆಯದಾಗಲಿ.